ನಟಿ ರಚಿತಾ ರಾಮ್ ವಿರುದ್ಧ ನಾಗಶೇಖರ್ ದೂರು ನೀಡಿದ್ದಾರೆ. ಸಂಜು ವೆಡ್ಸ್ ಗೀತಾ 2 ಸಿನಿಮಾ ಪ್ರಚಾರಕ್ಕೆ ಬಾರದೆ ಕಳ್ಳಾಟವನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿ ದೂರನ್ನ ನೀಡಿದ್ದಾರೆ. ನಟಿಯ ನಡೆಯ ವಿರುದ್ಧ ಚಿತ್ರತಂಡ ಇದೀಗ ತಿರುಗಿ ಬಿದ್ದಿದೆ. ಇಂತಹ ಕಲಾವಿದರ ವಿರುದ್ಧವಾಗಿ ಕಠಿಣ ಕ್ರಮಕ್ಕೆ ಆಗ್ರಹಿಸಲಾಗ್ತಾ ಇದೆ. ಸಿನಿಮಾ ಪ್ರಚಾರಕ್ಕೆ ಒಂಚೂರು ಸಪೋರ್ಟ್ ಅನ್ನು ಕೊಟ್ಟಿಲ್ಲ, ಸಹಕಾರವನ್ನ ನೀಡಿಲ್ಲ. ಫಿಲ್ಮ್ ಚೇಂಬರ್ಗೆ ನಿರ್ದೇಶಕ ನಾಗಶೇಖರ್ ಈ ರೀತಿಯಾಗಿ ದೂರು ನೀಡಿದ್ದಾರೆ. ಸ್ಯಾಂಡಲ್ವುಡ್ನ ಡೆಂಪಲ್ ಕ್ವೀನ್ ಖ್ಯಾತಿಯ ನಟಿ ರಚಿತಾ ರಾಮ್ ಅವರ ಮೇಲೆ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸಾಲು ಸಿನಿಮಾಗಳ ಜೊತೆಗೆ ರಿಯಾಲಿಟಿ ಶೋಗಳಲ್ಲೂ ಕೂಡ ಬ್ಯುಸಿ ಆಗಿರುವಂತಹ ರಚಿತಾ ಅವರ ಮೇಲೆ ದೂರು ಕೊಡಲು ಖ್ಯಾತ ನಿರ್ದೇಶಕ ಮುಂದಾಗಿದ್ದು, ಇದೀಗ ದೂರು ಕೂಡ ಕೊಟ್ಟಿದ್ದಾರೆ. ರಚಿತಾ ರಾಮ್ ವಿರುದ್ಧ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು, ಇಂಥವರನ್ನ ಬೆಳೆಯೋದಕ್ಕೆ ಅವಕಾಶವನ್ನ ನೀಡಬಾರದು ಅಂತ ಹೇಳಿ ನಿರ್ದೇಶಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಚಿತಾ ರಾಮ್ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ, ಹಾಗೆ ನಿರ್ದೇಶಕರು ಈ ರೀತಿಯಾಗಿ ದೂರನ್ನ ನೀಡಿರುವಂಥದ್ದು. ಅಂದ್ರೆ ಸಂಜು ವೆಡ್ಸ್ ಗೀತಾ 2 ಸಿನಿಮಾ ಏನಿತ್ತು, ಆ ಸಿನಿಮಾ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಪ್ರಚಾರಕ್ಕೆ ಬರಲಿಲ್ಲ, ಯಾವುದೇ ರೀತಿಯ ಸಹಕಾರವನ್ನ ನೀಡಿಲ್ಲ ರಚಿತಾ ರಾಮ್ ಅನ್ನೋದಾಗಿ ಫಿಲ್ಮ್ ಚೇಂಬರ್ಗೆ ನಿರ್ದೇಶಕ ನಾಗಶೇಖರ್ ಇದೀಗ ದೂರನ್ನ ಕೊಟ್ಟಿರುವಂಥದ್ದು. ಸ್ಯಾಂಡಲ್ವುಡ್ನ ಖ್ಯಾತ ನಿರ್ದೇಶಕ ನಾಗಶೇಖರ್ ಅವರು ರಚಿತಾ ರಾಮ್ ವಿರುದ್ಧ ದೂರು ಕೊಟ್ಟಿರುವಂಥದ್ದು. ನಾಗಶೇಖರ್ ಅವರು ನಿರ್ದೇಶಿಸಿರುವಂತಹ ಸಂಜು ವೆಡ್ಸ್ ಗೀತಾ 2 ಸಿನಿಮಾ ಇನ್ನು ರಿಲೀಸ್ ಅನ್ನ ಕಂಡಿದೆ. ಈ ಸಿನಿಮಾದಲ್ಲಿ ನಾಯಕಿ ಪಾತ್ರದಲ್ಲಿ ರಚಿತಾ ರಾಮ್ ನಟನೆಯನ್ನ ಮಾಡಿದ್ರು. ಆದರೆ ರಚಿತಾ ಅವರು ಸಿನಿಮಾದ ಪ್ರಚಾರಕ್ಕೆ ಒಂದು ದಿನವೂ ಕೂಡ ಬಂದಿಲ್ಲ ಅನ್ನೋದಾಗಿ ನಿರ್ದೇಶಕ ಇದೀಗ ಆರೋಪವನ್ನ ಮಾಡಿದ್ದಾರೆ. ಇನ್ನು ಈ ಸಿನಿಮಾಗೆ ಕೋಟ್ಯಾಂತರ ರೂಪಾಯಿ ಹಣ ಹಾಕಿರ್ತೀವಿ, ಕಲಾವಿದರಿಗೆ ಊಟ ಬಟ್ಟೆಯಿಂದ ಹಿಡಿದು ಸಂಭಾವನೆಯನ್ನ ನೀಡಿಯೂ ಕೂಡ ಗೌರವ ನೀಡಲಿಲ್ಲ ಅಂತ ಹೇಳಿದ್ರೆ ಪ್ರಮೋಷನ್ ಟೈಮ್ನಲ್ಲಿ ಅವರು ಈ ರೀತಿ ನಮಗೆ ಕೈ ಕೊಡಬಾರ್ದಿತ್ತು. ಕಲಾವಿದರು ಅಂತ ಹೇಳಿದ್ರೆ ಕೇವಲ ಸಿನಿಮಾದಲ್ಲಿ ನಟಿಸೋದಷ್ಟೇ ಅಲ್ಲ, ಪ್ರಚಾರದ ವೇಳೆಯೂ ಕೂಡ ನಮ್ಮ ಸಿನಿಮಾ ಗೆಲ್ಲಬೇಕು ಅನ್ನುವಂತಹ ಭಾವನೆ ಇರಬೇಕು ಅನ್ನೋದಾಗಿ ನಾಗಶೇಖರ್ ಇಲ್ಲಿ ಹೇಳಿದ್ದಾರೆ. ಹಾಗಾಗಿ ಇಂತಹ ಕಲಾವಿದರ ವಿರುದ್ಧವಾಗಿ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕು, ಫಿಲ್ಮ್ ಚೇಂಬರ್ಗೆ ನಿರ್ದೇಶಕ ನಾಗಶೇಖರ್ ದೂರು ನೀಡಿದ್ದಾರೆ. ಇನ್ನು ನಟಿ ರಚಿತಾ ರಾಮ್ ವಿರುದ್ಧ ನಿರ್ದೇಶಕ ನಾಗಶೇಖರ್ ದೂರು ನೀಡಿದ್ದಾರೆ. ಅಂದರೆ ಸಂಜು ವೆಡ್ಸ್ ಗೀತಾ 2 ಸಿನಿಮಾ ರಿಲೀಸ್ ಪ್ರಚಾರಕ್ಕೆ ರಚಿತಾ ರಾಮ್ ಬಾರದೆ ಕಳ್ಳಾಟವನ್ನು ಆಡ್ತಾ ಇದ್ದಾರೆ. ನಟಿಯ ನಡೆಯ ವಿರುದ್ಧ ನಿರ್ದೇಶಕ ಅಷ್ಟೇ ಅಲ್ಲ, ಇಡೀ ಚಿತ್ರತಂಡವೇ ತಿರುಗಿ ಬಿದ್ದಿದೆ. ಇಂತಹ ಕಲಾವಿದರ ವಿರುದ್ಧವಾಗಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು. ಸಿನಿಮಾ ಪ್ರಚಾರಕ್ಕೆ ಒಂದು ಕೂಡ ಸ್ವಲ್ಪನೂ ಕೂಡ ಸಪೋರ್ಟನ್ನು ನೀಡಿಲ್ಲ, ಸಹಕಾರವನ್ನು ನೀಡಿಲ್ಲ ಅಂತ ಹೇಳಿದ್ರೆ ಏನಿದು ಅನ್ನೋದಾಗಿ ಫಿಲ್ಮ್ ಚೇಂಬರ್ಗೆ ನಿರ್ದೇಶಕ ನಾಗಶೇಖರ್ ಈ ರೀತಿಯಾಗಿ ದೂರು ಕೊಟ್ಟಿದ್ದಾರೆ. ಇನ್ನು ರಚಿತಾ ರಾಮ್ ಅವರು ನಮ್ಮ ಸಿನಿಮಾ ಪ್ರಮೋಷನ್ಗೆ ಬಂದಿಲ್ಲ, ಈ ಹಿಂದೆಯೂ ಕೂಡ ಇದೇ ವಿಚಾರವಾಗಿ ನಾವು ಮನವಿಯನ್ನ ಮಾಡ್ಕೊಂಡಿದ್ವಿ, ಆ ಮನವಿಗೂ ಕೂಡ ರಚಿತಾ ರಾಮ್ ಪುರಸ್ಕರಿಸಲಿಲ್ಲ. ಇನ್ನು ರಾಕ್ಲೈನ್ ವೆಂಕಟೇಶ್ ಅವರಿಗೂ ಕೂಡ ಈ ವಿಚಾರವನ್ನ ನಾವು ತಿಳಿಸಿದ್ವಿ, ಅವರು ಕೂಡ ಮಾತನಾಡಿ ವಿಫಲರಾಗಿದ್ದಾರೆ. ಪ್ರಮೋಷನ್ ಸಮಯದಲ್ಲಿ ರಚಿತಾ ರಾಮ್ ಅವರು ನಮ್ಮೊಂದಿಗೆ ಇರಬೇಕಿತ್ತು. ಈ ಕುರಿತು ಮಾತನಾಡೋದಕ್ಕೆ ಚಿತ್ರದ ನಿರ್ದೇಶಕ ಆಗಿರುವಂತಹ ನಾಗಶೇಖರ್ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಇನ್ನು ಸಾಕಷ್ಟು ಸಿನಿಮಾದ ನಿರ್ದೇಶನವನ್ನ ಮಾಡಿದ್ರಿ ನೀವು, ಆದ್ರೆ ಎಲ್ಲೂ ಕೂಡ ಈ ರೀತಿಯ ಸಮಸ್ಯೆ ಆಗಿರ್ಲಿಲ್ಲ. ಆದ್ರೆ ರಚಿತಾ ರಾಮ್ ಅವರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂದ್ರೆ ಸಿನಿಮಾ ಪ್ರಚಾರದಲ್ಲಿ ಅವರು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಮೊದಲು ಏನಾದ್ರೂ ಮನಸ್ತಾಪ ಆಗಿತ್ತಾ, ಹೇಗೆ ಸರ್? ಮನಸ್ತಾಪಗಳೆಲ್ಲ ಏನಿಲ್ಲ, ಓಕೆ, ಯಾವುದೇ ರೀತಿಯ ಮನಸ್ತಾಪ ಇಲ್ಲ. ಅವ್ರು ಯಾಕೆ ಬಂದಿಲ್ಲ ಅನ್ನೋದನ್ನ ನೀವು ನಿಮ್ಮ ಚಾನೆಲ್ ಕೂರಿಸ್ಕೊಂಡು ಸ್ಪಷ್ಟನೆ ಕೇಳಬೇಕು. ಅವ್ರು ಸ್ಪಷ್ಟನೆ ನೀಡಬೇಕಾಗಿರೋದು ನಾಗಶೇಖರ್ಗಲ್ಲ, ನಿರ್ಮಾಪಕರಿಗೆ ಮತ್ತೆ ಪ್ರೇಕ್ಷಕರಿಗೆ. ಈಗ ನಾವ್ ಎಲ್ಲೋದ್ರು ಕೇಳ್ತಾ ಇದಾರೆ ಯಾಕೆ ರಚಿತಾರಾಮ್ ಅವ್ರು ಬರ್ತಿಲ್ಲ ಅಂತ, ಪತ್ರಕರ್ತರು ಕೇಳ್ತಾ ಇದಾರೆ, ಪ್ರೇಕ್ಷಕ ಮಹಾಪ್ರಭುಗಳು ಕೇಳ್ತಾ ಇದಾರೆ, ನಿರ್ಮಾಪಕರು ನಮ್ಮನ್ನು ಕೇಳ್ತಾರೆ ಎಂಟೈರ್ ಕಮ್ಯುನಿಕೇಶನ್ ಮಾಡಿದ್ದಾನೆ ಯಾಕೆ ಬರ್ತಿಲ್ಲ, ಏನಾಯ್ತು ನಿಮ್ಮಿಬ್ಬರ ಮಧ್ಯೆ, ಏನಾಗುತ್ತೆ? ಅವ್ರು ಬಂದು ಅವ್ರ ಕೆಲಸ ಮಾಡ್ತಾರೆ, ನಾನು ಕೆಲಸ ಮಾಡ್ಬಿಟ್ಟು ಹೋಗ್ತೀನಿ. ಇದನ್ನು ತೊಂದರೆ ಆಗ್ತಿರೋದು ನಿರ್ಮಾಪಕರಿಗೆ. ಇವತ್ತು ನಾನು ಕಳೆದ 45 ದಿನಗಳಿಂದ ಅವ್ರನ್ನ ಸಂಪೂರ್ಣವಾಗಿ ಸಂಪರ್ಕಕ್ಕೆ ನಾನು ಯಾವತ್ತೂ ಅವ್ರ ಜೊತೆ ನೇರವಾಗಿ ಮಾತಾಡಿದವನಲ್ಲ ಯಾವ ವಿಚಾರಕ್ಕೂ. ಅವರ ಮ್ಯಾನೇಜರ್ ಅರ್ಚನಾ ಅಂತಿದ್ರು, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ವಿ, ಅವರೆಲ್ಲ ಕಮ್ಯುನಿಕೇಟ್ ಮಾಡಿ ನಮಗೆ ಪ್ರೊವೈಡ್ ಮಾಡ್ಕೊಡ್ತಾ ಇದ್ವಿ. ಶೂಟಿಂಗ್ ಬಂದಾಗ ಚೆನ್ನಾಗಿ
ಸಿನಿಮಾ ರಿಲೀಸ್ ಅಂದ್ರೆ ಫಸ್ಟ್ ಟೈಮ್ ರಿಲೀಸ್ ಆದಾಗಲೂ ಕೂಡ ಇದೇ ರೀತಿ ಸಮಸ್ಯೆ ಎದುರಾಗಿತ್ತು. ಇದೀಗ ಮತ್ತೆ ರಿಲೀಸ್ ಮಾಡಿದ್ರಿ, ಈಗಲೂ ಕೂಡ ಈ ಸಮಸ್ಯೆ ಎದುರಾಗಿದೆ. ಇದಕ್ಕೆ ನಟಿ ರಚಿತಾ ರಾಮ್ ಅವ್ರು ಏನ್ ಹೇಳ್ತಾರೆ ಅಂತ ಏನಾದ್ರು ಪ್ರತಿಕ್ರಿಯೆಯನ್ನ ನೀಡಿದ್ರೆ ಹೇಗೆ? ರಿಲೀಸ್ ಅನ್ನೋದಲ್ಲ ಮೇಡಮ್ ಅವರೇ, ಇದು ಆಕ್ಚುಯಲ್ ರಿಲೀಸ್. ಇದು ಆಗ ಯಾವುದೋ ಒಂದು ಕಾರಣಕ್ಕೆ ಟ್ರಯಲ್ ರನ್ ಅಂತ ಮಾಡಿದ್ವಿ. ಓಕೆ. ಆ ಸಮಯದಲ್ಲಿ ಜನವರಿ 10 ಒಂದಾಗ ಅವ್ರು ಬಂದಿದ್ರು. ಓಕೆ. 1-2 ಇವೆಂಟ್ ಬಂದಿದ್ರು. ಓಕೆ. ಅವಾಗ್ಲೂ ಏನ್ ಸಂಪೂರ್ಣವಾಗಿ ನಮ್ ಜೊತೆ ನಿಂತ್ಕೊಂಡು ಏನು ಕೆಲಸ ಮಾಡ್ಲಿಲ್ಲ. ಆಮೇಲೆ ನಾವು ಅವಾಗ ಅಷ್ಟೊಂದು ಅವ್ರಿಗೆ ತೊಂದರೆ ಮಾಡ್ಲಿಲ್ಲ. 2 ಇವೆಂಟ್ ಬಂದಿರಲ್ಲ ಅಂತ. ಆಮೇಲೆ ನಮ್ದು ಅದು ಟ್ರಯಲ್ ರನ್ ಆಗಿತ್ತು. ನಾವು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ವಿ ಅವಾಗ. ಇದನ್ನ ಆಕ್ಚುಯಲ್ ರಿಲೀಸ್ ಮುಂದಿನ ದಿನಗಳಲ್ಲಿ ಮಾಡೋಣ, ನಮ್ಮ ಫುಟೇಜ್ 20 ನಿಮಿಷ ಸೇರ್ಬಿಟ್ಟು ಮಾಡೋಣ ಅಂತಾನೆ ಇದ್ದಿದ್ದು. ಆ ಸಮಸ್ಯೆ ಅವರಿಗೂ ಗೊತ್ತು, ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತು ಆ ಸಮಸ್ಯೆ. ಆದ್ರೆ ಈಗ ಬರ್ಬೇಕಾಗಿತ್ತು. ಈಗ ನಾನು ಸತತವಾಗಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ 45 ದಿನಗಳು ನಮ್ಮ ಕೈಯಿಂದ ಆಗ್ಲಿಲ್ಲ ಅಂದಾಗ ಚೇಂಬರ್ ಅವ್ರಿಗೆ ಒಂದು ಮನವಿ ಮಾಡಿದ್ದೆ. ಅವ್ರ ಮ್ಯಾನೇಜರ್ ಹೇಳಿದ್ರು, ನಾನು ಐ ಕುಡ್ ನಾಟ್ ಗೆಟ್ ಥ್ರೂ ಅವರ್, ನನಗೆ ಫೋನ್ ಸಿಗ್ತಾ ಇಲ್ಲ, ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ, ಕಮ್ಯುನಿಕೇಶನ್ ಸಿಗ್ತಾ ಇಲ್ಲ ಅಂತ. ಅವಾಗ ನಾವೇನ್ ಮಾಡಿದ್ವಿ, ಒಂದು ಮನವಿ ಮಾಡಿದ್ವಿ ಚೇಂಬರ್ಗೆ. ಮನವಿ ಮಾಡಿ, ಸರ್ ದಯಮಾಡಿ ಸಹಾಯ ಮಾಡಿ, ನಮಗೆ ಸಿಗ್ತಾ ಇಲ್ಲ, ನಿಮಗೆ ಸಿಗ್ಬೋದೇನೋ, ಸಹಾಯ ಮಾಡಿ ಸ್ವಲ್ಪ ಹೇಳಿ ನಮ್ಗೆ ಕಳಿಸ್ಕೊಡಿ ಅಂತ. ಆಗ ಅವರು ಚೇಂಬರ್ಗೆ ಏನಂತ ಗೌರವ ಕೊಡ್ಲಿಲ್ಲ. ಆ ಮಾತುಗಳಿಗೆ ಯಾವ್ದು ಬೆಲೆ ಆಗ್ಲಿಲ್ಲ. ಆಮೇಲೆ ನಮ್ಮ ಕಲಾವಿದ ಸಂಘದ ಕಾರ್ಯದರ್ಶಿಗಳಾದ ರಾಘವೇಂದ್ರ ನಂಟೇಶ್ವರ್ನ ಕೇಳಿದ್ವಿ. ಅವ್ರು ನಮ್ಗೆ ಬಹಳ ಆಪ್ತರು. ಸಾರಿ ಹಿಂಗ ಆಗಿದೆ ಅಂದಿರಮ್ಮ, ನಾನು ಮಾತಾಡ್ತೀನಿ ಅಂತ ಅವರು ಮಾತಾಡಿದ್ರು. ಅವರು ರಿಕ್ವೆಸ್ಟ್ ಮಾಡಿದ್ರು, ಒಂದು ಈವೆಂಟ್ ಪಾರ್ಟಿಸಿಪೇಟ್ ಮಾಡಿ. ಇವತ್ತು ಒಂದು ಸಿನಿಮಾ ಒಂದ್ಸರಿ ರಿಲೀಸ್ ಮಾಡೋದೇ ಕಷ್ಟ, ಎರಡೆರಡು ಸರಿ ರಿಲೀಸ್ ಮಾಡಬೇಕು ಅನ್ನೋದು ಗುಂಡಿಗೆ ಇರಬೇಕು ಅಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ನಿರ್ಮಾಪಕರು. ಅವ್ರಿಗೆ ಸಹಾಯ ಮಾಡಿ, ಆ ಚಿತ್ರತಂಡಕ್ಕೆ ಸಹಾಯ ಮಾಡಿ ಅಂತ. ಅವರಿಗೂ ಗೌರವ ಸಲ್ಲಿಲ್ಲ. ಕೊನೆಗೆ ನಿರ್ಮಾಪಕ ಸೂರಪ್ಪ ಬಾಬು ಅವರು ಇಡೀ ನಾನು ಹೇಳ್ತಿದ್ದೆ ಅಂತ ಅವರು ಹೇಳಿದ್ರು. ಯಾರಿಗೂ ಗೌರವ ಕೊಡ್ಲಿಲ್ಲ, ಚಿತ್ರ ತಂಡಕ್ಕೆ ಗೌರವ ಕೊಡ್ಲಿಲ್ಲ, ಚಿತ್ರ ನಿರ್ಮಾಪಕರಿಗೆ ಗೌರವ ಇಲ್ಲ, ನಿರ್ದೇಶಕರಿಗೆ ಗೌರವ ಇಲ್ಲ, ತಂಡಕ್ಕೆ ಗೌರವ ಇಲ್ಲ. ನಾವು ಅಂತ ನಮಗೆ ಗೌರವ ನೀಡದಂತ ಅಗೌರವಾದ ಕೆಲಸ ಏನ್ ಮಾಡಿದೀವಿ ಅವ್ರಿಗೆ. ಅವ್ರಿಗೆ ಕೊಡಬೇಕಾದ ಸಂಭಾವನೆ ಕೊಟ್ಟಿದ್ದೀವಿ, ಅವ್ರಿಗೆ ಕೊಡಬೇಕಾದ ಗೌರವ ಕೊಟ್ಟಿದ್ದೀವಿ, ಅವ್ರಿಗೆ ಕೊಡಬೇಕಾದ ಸ್ಥಾನಮಾನ ಕೊಟ್ಟಿದ್ದೀವಿ. ಅವ್ರ ಎಲ್ಲಾ ಸಿನಿಮಾಗಳಿಗಿಂತ ನಮ್ಮ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದೀವಿ. ಇಷ್ಟೆಲ್ಲ ಆದ್ಮೇಲೆ ಯಾಕೆ ಅವ್ರು ಬರ್ತಾ ಇಲ್ಲ, ಈ ಪ್ರಶ್ನೆಗೆ ಸ್ಪಷ್ಟನೆ ಕೊಡಿ ಅಂತಾನೆ ಇವತ್ತು ದೂರು ಕೊಟ್ಟಿದ್ದೀವಿ. ಆಕ್ಚುಲಿ ಮುಂಚೆ ಮಾಡಿದ್ದು ಮನವಿ, ಇವತ್ತು ದೂರು ಕೊಟ್ಟಿದ್ದೀವಿ. ಓಕೆ ಸರ್, ಓಕೆ, ಎಸ್, ಥ್ಯಾಂಕ್ ಯು ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.